ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಲು ವಿಜೃಂಭಣೆಯಿಂದ ಆಚರಿಸುವಂಥ ಹಬ್ಬ ಅಂದರೆ ಹೋಳಿ ಹಬ್ಬ. ಆ ಹೋಳಿ ಹಬ್ಬ ಬಣ್ಣದ ಓಕಳಿ ಹಬ್ಬನೇ ಅಂತ ಹೇಳಿ ಕರಿತೀವಿ. ಆ ಹಬ್ಬದ ಕುರಿತು ಇವತ್ತು ಈ ಮಾರ್ಕೆಟ್ ಏರಿಯಾದಲ್ಲಿದ್ದೇವೆ. ನಾವು ವಿಜಯಪುರದ ಒಂದು ಮಾರ್ಕೆಟ್ ಏರಿಯಾದಲ್ಲಿದ್ದೀವಿ. ಈ ಮಾರ್ಕೆಟ್ ಏರಿಯಾದಲ್ಲಿ ಯಾವ ರೀತಿಯಾದಂತಹ ಒಂದು ವ್ಯಾಪಾರ ನಡೀತಾ ಇದೆ, ಜನಗಳು ಯಾವ ರೀತಿಯಾದಂಥ ಬಣ್ಣಗಳನ್ನು ತಗೊಳ್ತಾ ಇದ್ದಾರೆ ಅನ್ನೋದನ್ನು ಕುರಿತು ಅಲ್ಲಿರುವಂಥ ಮಾಲಕರೊಂದಿಗೆ, ಅಂಗಡಿ ಮಾಲಕರೊಂದಿಗೆ ಮಾತಾಡಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಸರ್, ಹೋಳಿ ಹಬ್ಬದ ವ್ಯಾಪಾರ ಹೆಂಗೆ ನಡೆಯತೈತ್ರಿ? ಚೆನ್ನಾಗಿ ನಡೆದಿದೆ ವ್ಯಾಪಾರ. ಹೋದ ವರ್ಷ ಈ ವರ್ಷ ಚೆನ್ನಾಗಿ ವ್ಯಾಪಾರ ಇದೆ. ಹಾಂ, ಹೋಳಿ ಹಬ್ಬವನ್ನು ಚೆನ್ನಾಗಿ ಆಚರಿಸಬೇಕಾಗಿ ಹಿಂದೂ ಹಬ್ಬವನ್ನು. ಸರ್, ಬಣ್ಣವನ್ನು ಯಾವ ಬಣ್ಣವನ್ನು ಈಗ ಮಾರ್ಕೆಟಿಗೆ ತೊಗೊಂಬಂದಿರಿ? ಎಕ್ಸಾಂಪಲ್, ಈಗ ನಾವು ಆರ್ಗ್ಯಾನಿಕ್ ಬಣ್ಣ ಹಾಕ್ತಾರೆ, ಕೆಲವೊಬ್ಬರು ಕೆಮಿಕಲ್ ಯುಕ್ತ ಅಂತ ಬಣ್ಣವನ್ನು ಹಾಕ್ತಾರೆ. ಸೊ ನೀವು ಯಾವ ರೀತಿ ಬಣ್ಣವನ್ನು ಯೂಸ್ ಮಾಡತ್ತೀರಿ? ಇಷ್ಟೊಂದು ಕೆಮಿಕಲ್ ಬಣ್ಣವನ್ನು ಯೂಸ್ ಮಾಡ್ತಿದ್ದೇವೆ. ಹಾಂ, ಸ್ವಲ್ಪ ಹುಟ್ಟ ಮಕ್ಕಳುಗಳ ಸಲುವಾಗಿ ಚಲೋ ಬಣ್ಣ ಇದೆ, ಕೆಮಿಕಲ್ ಇಲ್ಲ, ಇಷ್ಟೊಂದು ಕೆಮಿಕಲ್. ಹಾಂ, ಆಜಾದ್ ರೋಡ್ನಲ್ಲಿರುವಂತಹ ಅಂಗಡಿ ಮಾಲಕರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಹೋಳಿ ಹಬ್ಬ ಹೆಂಗೆ ಆಚರಿಸತ್ತೀರಿ? ಚಲೋ ಐತೆ ಸರ್. ಇದು ಗುಲಾಲದು ಎಲ್ಲ ಹೊಂಟದ, ಚಲೋ ಅದ, ಚೆಂದಾಗಿ ಆಚರಿಸತ್ತೀವಿ. ಚಲೋ ವ್ಯಾಪಾರ ಐತಿ ನಮ್ಮದು. ಎಲ್ಲ ಪೂಜೆ ಐಟಮು ಸಿಗ್ತಾವ, ಎಲ್ಲ ಅದ. ಆರ್ಗ್ಯಾನಿಕ್ ಕಲರ್ ಇಟ್ಟಿವಿ ಪೂರಾ, ಎಲ್ಲ ಅದ, ಎಲ್ಲ ಸಿಗ್ತಾವ ನಮ್ಮಲ್ಲಿ ಪೂಜೆ ಐಟಮ್. ಯಾವ ಬಣ್ಣ ಯೂಸ್ ಮಾಡತ್ತೀರಿ? ಈಗ ಆರ್ಗ್ಯಾನಿಕ್ ಕಲರ್ ಅಂದು ಬರ್ತದೆ. ಮಕ್ಕಳಿಗೆ ಅದು ಏನೂ ತೊಂದರೆ ಇಲ್ಲ, ಅದೆಲ್ಲ ಚಲೋ ಅದ. ಇದೇ ಕಲರ್. ಈ ಕೆಮಿಕಲ್ ಬಣ್ಣಕ್ಕೂ ಮತ್ತು ಆರ್ಗ್ಯಾನಿಕ್ ಬಣ್ಣಕ್ಕೂ ಏನು ಡಿಫ್ರೆನ್ಸ್ ಇರ್ತೈತಿ? ಅದ್ರಾಗ ಬಳಚೂರು ಬಣ್ಣ ಇರ್ತದೆ, ಇದ್ರಾಗ ಬಳಚೂರು ಬಣ್ಣ ಇರಲ್ಲ. ಆರ್ಗ್ಯಾನಿಕ್ ಕಲರ್ ಅಂದ್ರೆ ಬಳಚೂರು ಬಣ್ಣ ಇರಲ್ಲ. ಇದು ಸಣ್ಣ ಮಕ್ಕಳದು ಆಡ್ಬೋದು. ಹೋಳಿ ಹಬ್ಬ ಬಂದೈತಿ, ಏನು ಹಂಗೆ ಅನ್ಸತ್ತೆ? ಚಲೋ ಅನ್ಸತ್ತೆ. ಹೋಳಿ ಅಂದರೆ ಎಲ್ಲ ಹುಡುಗರು ಆಡ್ತಾರಲ್ರಿ, ಅದು ಚಲೋ ಅನಿಸ್ತೈತಿ. ಖುಷಿಯಿಂದ ಆಚರಣೆ ಮಾಡತ್ತೀರಿ? ಹಾಂ ರೀ, ಮನಗಂಡ್ರಿ. ಹೋಳಿ ಹಬ್ಬದೇ ಹೇಳ್ಬೇಕಂತಂದ್ರೆ ಈಗಿನ ಜನ್ರೇಷನ್ ಎಲ್ಲ ಹೋಳಿ ಹಬ್ಬ ಆಚರಣೆ ಮಾಡತ್ತದ. ಬಟ್ ಮೊದಲೇನದ ಎಲ್ಲ ಕೆಮಿಕಲ್ ಬರ್ತಿತ್ತು, ಈಗೆಲ್ಲ ಆರ್ಗಾನಿಕ್ ಕಲರ್ ಬರತ್ತವು. ಮತ್ತು ಎಲ್ಲರೂ ಹೋಳಿ ಹಬ್ಬ ಮಾಡಿರಿ ಆದಷ್ಟು. ಆಮೇಲೆ ಒಬ್ರಿಗೊಬ್ರು ಆಪುಲ್ಕಿ ಭಾವನೆ ಇಡ್ರಿ, ಅಷ್ಟೇ. ಹೋಳಿ ಹಬ್ಬ ಈಗ ಆರ್ಗ್ಯಾನಿಕ್ ಕಲರ್ನ ಯೂಸ್ ಮಾಡೋದ್ರಿಂದ ಏನು ಎಫೆಕ್ಟ್ ಆಗೋದಿಲ್ಲ? ಹಾಂ, ಆರ್ಗ್ಯಾನಿಕ್ ಕಲರ್ ಯೂಸ್ ಮಾಡೋದ್ರಿಂದ ಏನೂ ಎಫೆಕ್ಟ್ ಇಲ್ಲ. ಈ ಥರ ಎಲ್ಲ ಆರ್ಗ್ಯಾನಿಕ್ ಕಲರ್ಸ್ ಅದಾವೆ. ಇದು ವಾಟರ್ನಾಗೂ ಮಿಕ್ಸ್ ಮಾಡ್ಕೋಬಹುದು. ಆರ್ಗ್ಯಾನಿಕ್ ಕಲರ್ಗೂ ಮತ್ತು ಈಗ ನಾವು ಕೆಮಿಕಲ್ ಅದರಿಂದ ಏನು ಇದು ಆಗ್ಬೋದು ಅಂದರೆ ಏನು ಆರೋಗ್ಯದ ಮೇಲೆ ಪರಿಣಾಮ ಬೀರ್ಬೋದು? ಆರೋಗ್ಯ ಮ್ಯಾಗ ಪರಿಣಾಮ ಹಾಗೇನಿಲ್ಲ. ಬಟ್ ಏನೋ ಕೆಮಿಕಲ್ನಾಗ ಏನಾಗ್ತಾರೆ, ಭಾಳ ದಿವಸ 4-5 ದಿವಸ ಗಟ್ಟಲೆ ಇರ್ತದೆ. ಮನ್ಯಾಗ ಹುಡುಗರು ಬೇಜಾರು ಮಾಡ್ಕೋತಾವೆ. ಈಗೆಲ್ಲ ಇದು ಇನ್ಸ್ಟಂಟ್ ಕಲರ್ ಅದ, ಒಂದು 2-3 ಅವರ್ನಾಗ ಹೋಗ್ಬಿಡ್ತದೆ. ಮತ್ತು ಆರ್ಗ್ಯಾನಿಕ್ ಇರೋದ್ರಿಂದ ಏನು ಟೆನ್ಷನ್ ಇಲ್ಲ ಜಾಸ್ತಿ, ಚಲೋ ಅದ ಅಷ್ಟೇ. ಹೋಳಿ ಹಬ್ಬದ ಪ್ರಯುಕ್ತ ಬಣ್ಣವನ್ನು ಖರೀದಿ ಮಾಡ್ತಿರುವಂಥ ಒಬ್ಬ ಗ್ರಾಹಕರನ್ನ ನಾನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಹೆಂಗೆ ಅನ್ನಿಸ್ತಾ ಇದೆ ಹೋಳಿ ಹಬ್ಬ? ತುಂಬ ಸಂತೋಷ ಆಗ್ತಾಯಿದೆ ಸರ್. ನಮಸ್ಕಾರ, ನನ್ನ ಹೆಸರು ವಿಜಯ್ ಕುಮಾರ್ ರೇವನ್ಕರ್ ಅಂತೇಳಿ. ನಾನು ಈ ಒಂದು ಹೋಳಿ ಹಬ್ಬ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಭಾವೈಕ್ಯತೆಯ ಸಂಕೇತವನ್ನು ಮೂಡಿಸ್ತದೆ. ನಾವೆಲ್ಲರೂ ಒಬ್ರಿಗೊಬ್ಬರು ಬಣ್ಣ ಹಚ್ಚಿ ಇದನ್ನೊಂದು ನಾವೇನು ಆಚರಣೆ ಮಾಡೋದ್ರಿಂದ ನಮ್ಮಲ್ಲಿ ಒಂದು ಭಾವೈಕ್ಯತೆಯ ಸಂಕೇತವಾಗಿ ಇದೊಂದು ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಮತ್ತು ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ, ವಾಯು ಮಾಲಿನ್ಯ ಅಥವಾ ಅದು ನಮ್ಮ ನೀರಿನ ಮಾಲಿನ್ಯ ಆಗ್ತದೆ. ನೀರು ಉಳಿತಾಯ ಮಾಡಬೇಕಂತೇಳಿ ಕೆಲವೊಂದು ಹಬ್ಬಗಳನ್ನು ಮಾಡಬೇಡಿ ಅಂತ ಹೇಳಿ ಕೆಲವೊಂದು ಸಂಘಟನೆಗಳು ಮಾಡ್ತಾ ಇದ್ದಾವೆ. ಆದರೂ ನಾನು ಹೇಳೋದು ಇಷ್ಟೇ ಅಂದರೆ ನೀವೊಂದು ಆರ್ಗ್ಯಾನಿಕ್ ಕಲರ್ಸ್ ಇಲ್ಲಿ ನಮ್ಮ ಸುಗಂಧಿ ಅಂಗಡಿಯವರಲ್ಲಿ ಸಿಗ್ತದೆ. ಆ ಆರ್ಗ್ಯಾನಿಕ್ ಕಲರ್ಸನ್ನು ನೀವು ಉಪಯೋಗ ಮಾಡಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡಿದ್ರೆ ಅದು ನಿಮಗೆ ಜಾಸ್ತಿ ನೀರನ್ನು ಬೇಕಾಗೋದಿಲ್ಲ ತೊಳ್ಕೊಳ್ಳಿಕ್ಕೆ. 1-2 ದಿವಸದಲ್ಲಿ ಇದರಿಂದ ನಿಮ್ಮ ಕಲರ್ ಹೋಗುತ್ತೆ. ಈ ಒಂದು ನಮ್ಮ ಆಚರಣೆಯನ್ನು ನಾವು ಮುಚ್ಚಾಕೋ ಪ್ರಯತ್ನ ಮಾಡಬಾರ್ದು. ಇದನ್ನು ನಾವು ಆಚರಣೆ ಇದು ಇರಬೇಕು. ಇದು ನಮ್ಮ ಮುಂದಿನ ಜನ್ರೇಷನ್ ಕೂಡ ಇದು ನಾವು ಮೆಸೇಜ್ ನಾವು ಕೊಡಬೇಕು. ಓಕೆ, ಸೊ ದಯಮಾಡಿ ಎಲ್ಲರೂ ಹೋಳಿ ಹಬ್ಬವನ್ನು ಆಚರಣೆ ಮಾಡಿ. ವಿಶ್ ಯು ಹ್ಯಾಪಿ ಹೋಲಿ ಇನ್ ಅಡ್ವಾನ್ಸ್. ಥ್ಯಾಂಕ್ ಯು. ಸರ್, ಏನಂದ್ರೆ ಹೋಳಿ ಹಬ್ಬವನ್ನು ಯಾಕೆ ಆಚರಣೆ ಮಾಡ್ತಾರೆ ಅನ್ನೋದು? ಈಗ ಒಂದು ನಮ್ಮ ಫಸಲು ಕಟ್ಟಾದಮೇಲೆ ಇದು ಒಂದು ರೈತರು ಏನು ಕಾಳ ಕಡಿ ಇದು ರಾಶಿ ಮಾಡಿದ ಮೇಲೆ ಏನು ಉಳಿದಿರುತ್ತಲ್ಲ ಕಸ, ಅದನ್ನು ದಹನ ಮಾಡಿ ಎಲ್ಲರೂ ಕೂಡಿ ಸೆಲೆಬ್ರೇಟ್ ಮಾಡುವಂಥದ್ದು ಅಂಥ ಒಂದು ಸಂಕೇತ ಇದು. ಓಕೆ, ಸೊ ಇದರಿಂದ ನಾವು ಒಂದು ಎಲ್ಲರೂ ನಮ್ಮೊಳಗೆ ಮೇಲು ಕೀಲು, ಮಾಲಕ, ಕೆಲಸಗಾರ, ಮತ್ತು ಮೇಲು ಜಾತಿ ಕೀಳು ಜಾತಿ ಅನ್ನುವಂಥ ಏನೋ ಒಂದು ನಮ್ಮಲ್ಲಿ ಒಂದು ಸಮಾನತೆಯ ಭಾವನೆ ಇರ್ತದೆ ಈ ಹೋಲಿ. ಅದೊಂದು ಪ್ರಯುಕ್ತ ಐತಿ. ಸೊ ಎಲ್ಲರೂ ಆಚರಣೆ ಮಾಡಿರಿ. ಓಕೆ, ಥ್ಯಾಂಕ್ ಯು. ನಾವು ಹೋಳಿ ಹುಣ್ಣಿ ಫುಲ್ ಹೆಮ್ಮೆದಿಂದ ಮಾಡ್ತೀವಿ. ನಾವು ಹಿಂದೂ ಅಂತ ಹೇಳ್ಕೊಳಕ್ಕೆ ಹೆಮ್ಮೆದಿಂದ ಇದು ಹೇಳ್ಕೊತೀವಿ. ಮತ್ತು ನಮಗೆ ಇಲ್ಲಿ ಹೋಳಿ ಹುಣ್ಣಿ ನಾವು ಫುಲ್ ಭಾರಿ ಜೋರು ಮಾಡ್ತೀವಿ. ಈ ಥರ ನೋಡ್ಬೋದು ನೀವೆಲ್ಲ ಪಿಚ್ಕಾರಿ ಎಲ್ಲ, ಅಂದ್ರೆ ಹೋಳಿ ಹುಣ್ಣಿ ಭಾಳ ಜೋರು ಮಾಡ್ತೀವಿ. ಈಗ ನಾವು ಕಾಮನ್ ತೊಗೊಳಕ್ಕೆ ಬಂದೀವಿ. ಇದೇ ಥರ ಹೆಚ್ಚು ರೀತಿಯಿಂದ ಬೆಳ್ಕೊತೀವಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.